ಸ್ಟೋರಿ. ಚಿತ್ರದುರ್ಗ ಜಿಲ್ಲೆಯ ಕೋಡಿಹಳ್ಳಿ ಆದಿಜಂಬೂ ಬೃಹನ್ಮಠದ ಶ್ರೀ ಷಡಕ್ಷರ ಮುನಿ ದೇಶಿಕೇಂದ್ರ ಸ್ವಾಮೀಜಿ ನೆನ್ನೆ ತಾನೇ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಕೇಂದ್ರ ಮಂತ್ರಿಮಂಡಲ ಕೇಂದ್ರ ಸಚಿವ ಸಂಪುಟ ರಚನೆಯಾಗಿದೆ. ಈ ಸಚಿವ ಸಂಪುಟದಲ್ಲಿ ತೆಗೆದುಕೊಳ್ಳುವಾಗ ಜಾತಿವಾರು ಮತ್ತು ಪ್ರದೇಶವಾರು ಅನುಸರಿಸುವುದರಲ್ಲಿ ಪಕ್ಷ ಎಲ್ಲೋ ಎಡವಿದೆ ಅನ್ನುವಂಥದ್ದು ಭಾಸವಾಗ್ತಾ ಇದೆ. ಇಡೀ ದೇಶದಲ್ಲೇ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳು ಮಾದಿಗ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿದೆ. ಆ ಸಂಖ್ಯೆಯಲ್ಲಿ ನಾವು ಏನೇ ಸಂಖ್ಯೆಯಲ್ಲಿ ಹೆಚ್ಚಿದ್ರೂ ಕೂಡ ರಾಜಕೀಯ, ಆರ್ಥಿಕ ಮತ್ತು ಸಾಮಾಜಿಕ, ಶೈಕ್ಷಣಿಕವಾಗಿ ತುಂಬ ಹಿನ್ನಡೆಯಲ್ಲಿದ್ದೇವೆ. ಸಮಾಜದ ಮುಖ್ಯವಾಹಿನಿಗೆ ನಾವು ಬರಬೇಕು ಅಂದರೆ ಆ ಕ್ಷೇತ್ರಗಳಲ್ಲಿ ಸಬಲತೆ ತುಂಬುವಂಥದ್ದನ್ನು ಪಕ್ಷಗಳು ಮಾಡಬೇಕಿತ್ತು. ಗೋವಿಂದ ಕಾರಜೋಳ ಅವರು, ರಮೇಶ್ ಜಿಗಜಿಣಗಿ ಅವರು ಎಡಗೈ ಮಾದಿಗ ಸಮುದಾಯವನ್ನು ಪ್ರತಿನಿಧಿಸುವಂಥ ರಾಜ್ಯದ ಸಂಸದರು ಮತ್ತು ಇಡೀ ಕ್ಷೇತ್ರವನ್ನು ಪ್ರತಿನಿಧಿಸುವಂಥ ಸಂಸದರು. ಜಾತಿಯಲ್ಲಿ ಎಡಗೈ ಮಾದಿಗ ಸಮುದಾಯ. ಈ ಕೇಂದ್ರ ಮಂತ್ರಿಮಂಡಲದಲ್ಲಿ ಈ ಇಬ್ಬರಲ್ಲಿ ಒಬ್ಬರನ್ನಾದರೂ ಪರಿಗಣಿಸಬೇಕಿತ್ತು. ಇದು ಪರಿಗಣಿಸದೆ ಹೋಗಿರುವುದರಿಂದ ಈ ನಮ್ಮ ಸಮಾಜಕ್ಕೆ ಇವರು ಅನ್ಯಾಯ ಮಾಡಿದ್ದಾರೆ ಅಂತ ಮಾದಿಗ ಸಮುದಾಯಕ್ಕೆ. ಹಾಗಾಗಿ ಎಲ್ಲೋ ಒಂದು ಕಡೆ ಪಕ್ಷ ತೀರ್ಮಾನ ತೆಗೆದುಕೊಂಡಂಗೆ ಇದೇನೋ ಅನ್ನೋಂಥ ಭಾಸವಾಗ್ತಾ ಇದೆ. ನಮಗೆ ಮಾದಿಗರು ಮತ ಹಾಕಕ್ಕೆ ಮಾತ್ರ ಸಾಕು, ನಿಮಗೆ ಅಧಿಕಾರ ಇಲ್ಲ ಅನ್ನುವಂಥ ಸಂದೇಶ ಹೋಗ್ಬಿಡ್ತದೆ. ಹಾಗಾಗಿ ರಾಜ್ಯದಾದ್ಯಂತ ಮಾದಿಗ ಸಮುದಾಯ ತುಂಬ ಅಸಮಾಧಾನದಂತಿದೆ, ಅಪಸ್ವರದಲ್ಲಿದೆ. ಹಾಗಾಗಿ ಈ ಆಗಿರುವಂಥ ಅನ್ಯಾಯವನ್ನು ಸರಿಪಡಿಸುವಂಥ ಕ್ರಮವನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳು ತೆಗೆದುಕೊಂಡು ರಾಜ್ಯದ ಇಬ್ಬರು ಮಾದಿಗ ಸಂಸದರಿದ್ದಾರೆ, ಅದರಲ್ಲಿ ಒಬ್ಬರಿಗಾದರೂ ಕೂಡ ತಾವು ಸಚಿವ ಸ್ಥಾನವನ್ನು ಕೊಟ್ಟು ನ್ಯಾಯವನ್ನು ಕೊಟ್ಟು ಸರಿಪಡಿಸಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ. ಬದ್ಧವಾಗಿರ್ತದೆ. ಯಾಕಂದರೆ ಸ್ವಾಮೀಜಿಗಳು ಕೇಳ್ತಾ ಇರೋದು ನಮ್ಮ ಸಮುದಾಯದವರಿಗೆ ಒಬ್ಬರಿಗೆ ಕೇಂದ್ರದಲ್ಲಿ ಸಚಿವ ಸ್ಥಾನ ಕೊಡಿ ಅಂತೇಳಿ ಅಷ್ಟೇ ನಮ್ಮ ಡಿಮ್ಯಾಂಡ್ಸ್ ಅಷ್ಟೇ ಇದೆ. ದಯವಿಟ್ಟು ನಮ್ಮ ನರೇಂದ್ರ ಮೋದಿಯವರು ಮತ್ತು ನಮ್ಮ ಯಡಿಯೂರಪ್ಪನವರು ಮತ್ತು ವಿಜಯೇಂದ್ರ ಅಣ್ಣವರು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ 8 ಜನ ಸಂಸದರಾಗಿದ್ದಾರೋ ಮತ್ತು ಸಚಿವರಾಗಿದ್ದಾರೋ ಎಲ್ಲರೂ ಸೇರಿ ಒಂದು ಮಾದಿಗ ಸಮುದಾಯಕ್ಕೆ ಅವಕಾಶ ಕೊಡಲಿ ಅಂತೇಳಿ ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ಕೇಳ್ಕೊತಾ ಇದ್ದೀವಿ. ಇಡೀ ರಾಜ್ಯದಲ್ಲಿ ಹೋರಾಟ ಮಾಡುವಂಥ ಪ್ರಕ್ರಿಯೆ ನಾವು ಈಗಾಗಲೇ ಶುರು ಮಾಡಿದ್ದೀವಿ. ಯಾಕೆಂದರೆ ಇದು ಸ್ವಾಭಿಮಾನದ ಪ್ರಶ್ನೆ. ಇಡೀ ಸಮುದಾಯದಲ್ಲಿರುವಂಥ ಅವರು ಒಂದೇ ಸಮುದಾಯ, ಈ ಮಾದಿಗ ಸಮುದಾಯ ಇಬ್ಬರು ಏನು ಸಂಸದರು ಗೆದ್ದಿದ್ರು ಕೂಡ ಅವ್ರು ಒಬ್ಬರಿಗಾದ್ರೂ ಒಂದು ಸಚಿವ ಸ್ಥಾನ ಕೊಡಬೇಕಾಗಿತ್ತು. ಇದು ಕೊಡದೇ ಇರೋದು ನಾವು ಮಾಡಿರುವಂಥ ಅವಮಾನ. ಸೊ ಇದನ್ನ ಧಿಕ್ಕರಿಸಿ ನಾವು ಈಗ ಎಲ್ಲ ಜಿಲ್ಲೆಯಲ್ಲಿ ನಾವು ಈಗ ಸೂಚನೆ ಕೊಟ್ಟಿದ್ವಿ, ಹೋರಾಟ ಮಾಡ್ತೀವಿ, ಹೋರಾಟ ಮಾಡಬೇಕು ಅಂತೇಳಿ. ಅದಾದ ನಂತರ ಇನ್ನು ಒಂದು ತಿಂಗಳು ನಾವು ಇಡೀ ಗುಲ್ಬರ್ಗದಲ್ಲಿ ಒಂದು ಇಡೀ ರಾಜ್ಯ ಒಂದು ದೊಡ್ಡ ಸಮಾವೇಶ ಮಾಡಿ ಇದನ್ನು ಪ್ರತಿಭಟನೆ ಮಾಡ್ತಾ ಇದ್ವಿ. ಇದಕ್ಕೂ ಅವರನ್ನು ಜಿಗದೆ ಹೋದ್ರೆ ನಾವು ನಮ್ಮ ಸಮುದಾಯಕ್ಕೆ ಒಂದು ಕರೆ ಕೊಟ್ಟು ನಮ್ಮ ನಡೆಯನ್ನ ಯಾವ ಕಡೆ ತಿರುಗಿಸ್ಬೇಕು ಅನ್ನುವಂಥ ಬಗ್ಗೆ ವಿಚಾರ ಮಾಡಿ ಈ ಪಕ್ಷಕ್ಕೆ ವಿರೋಧ ವ್ಯಕ್ತಪಡಿಸ್ತೀವಿ. ಆದಿಜಾಂಬ ಸಂಘದ ರಾಜ್ಯಾಧ್ಯಕ್ಷನಾದ ಜಂಬೂದೀಪ ಸಿದ್ದರಾಜ ಅವರು ನಾನು ಸ್ವಾಭಿಮಾನದ ಉದ್ದೇಶದಿಂದ ನಮ್ಮ ಸಮುದಾಯ, ಮಾದಿಗ ಸಮುದಾಯದ ಒಬ್ಬರಿಗಾದ್ರೂ ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾ ಇದೀವಿ. ಯಾಕೆ ಅಂತ ಹೇಳಿದ್ರೆ ನೀವು ನೋಡಿ, ಸೀನಿಯಾರಿಟಿ ತಗೊಂಡ್ರು ಕೂಡ ರಮೇಶ್ ಜಿಗಜಿಣಗಿ ಅವರು 7 ಸಾರಿ ಸತತವಾಗಿ 35 ವರ್ಷಗಳ ಕಾಲ ಬಿಜೆಪಿ ಸೇವೆ ಸಲ್ಲಿಸೋರೆ. ಅಲ್ಲಿ ಅದಕ್ಕೆ ಮುಂಚೆ ಕೂಡ ಕರ್ನಾಟಕದಲ್ಲಿ ಸಚಿವರಾಗಿ ಶಾಸಕ ಸೇವೆ ಸಲ್ಲಿಸೋರೆ. ಅವರಷ್ಟು ಒಂದು ಸೇವಾವಧಿ ಯಾವ ರೀತಿ ನೀವು ಸಮಾನತೆ ಕೊಡ್ತೀರಿ, ಸಾಮಾಜಿಕ ನ್ಯಾಯ ಹೆಂಗ್ ಕೊಡ್ತೀರಿ ನೀವು? ಇವತ್ತು ಕರ್ನಾಟಕದಲ್ಲಿ ತಗೊಳ್ಳೋದಾದ್ರೆ ಕರ್ನಾಟಕದಲ್ಲಿ ಉಪ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿರುವಂತ ಗೋವಿಂದ ಕಾರಜೋಳ ಅವರು, ಅವ್ರ ಮೇಲೆ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಒಂದು ಎಲ್ಲ ಸರ್ವಜನರು ವಿಷ ತಗೊಂಡು ಎಲ್ಲರನ್ನು ಒಂದು ನಂಬಿಕೆ ತಗೊಂಡು ಸೇವೆ ಮಾಡಿದ್ದಾರೆ. ಆದ್ರೆ ಅವರನ್ನು ಕೂಡ ಈ ಮಧ್ಯ ಕರ್ನಾಟಕ ಮತ್ತು ಮೈಸೂರು ಭಾಗದ ಪರವಾಗಾದ್ರೂ ಅವರಿಗೆ ಒಂದು ಸಚಿವ ಸ್ಥಾನ ಕೊಡಬೇಕಾಯಿತು. ತಳ ಸಮುದಾಯದಲ್ಲಿ ಇರುವಂತ ಜಾತಿ ಮಾದಿಗ ಸಮುದಾಯ ನಾವು ಇಡೀ ರಾಷ್ಟ್ರಕ್ಕೆ, ಇಡೀ ಪ್ರಪಂಚಕ್ಕೆ ಸೇವೆ ಸಲ್ಲಿಸುವಂತ ಪಾದರಕ್ಷೆ ಮಾಡಿಕೊಟ್ಟು ಇಡೀ ಪ್ರತಿದಿನ ಅವ್ರ ಮನೆ ಮುಂದೆ ಸ್ವಚ್ಛತೆ ಮಾಡಿಕೊಟ್ಟು ಬರುವಂತ ಸಮುದಾಯ ಇನ್ನೂ ಕೆಳಗಡೆ ಇದ್ದೀವಿ. ನಿಮ್ಮ ಉದ್ದೇಶ ಏನು? ಯಾವುದೇ ಸರ್ಕಾರ ಬರಲಿ, ಯಾವುದೇ ಒಂದು ಪಕ್ಷ ಬರಲಿ, ಈ ದೇಶದಲ್ಲಿ ಕೆಳ ಸಮುದಾಯದವ್ರನ್ನ ಏನು ಮುಖ್ಯವಾಗಿ ತರಬೇಕು ಅನ್ನೋದು ಉದ್ದೇಶ. ಹಂಗಿರುವಾಗ ನಾವು ದಿನೇ ದಿನ ಕೆಳಕ್ಕೆ ನಮ್ಮನ್ನು ತಳ್ತಾನೆ ಇದ್ದೀರಿ. ನೀವು ಒಂದು ಸ್ವಾಭಿಮಾನ ಪ್ರತಿಷ್ಠೆ ಆಗೋದ್ರೂ ಸಂವಿಧಾನ ನೀವು ಫಾಲೋ ಮಾಡೋರು ಈ ಒಂದು ಸಮುದಾಯಕ್ಕೆ ಒಂದು ನ್ಯಾಯ ಕೊಡಬೇಕು, ಒಂದು ಸಚಿವ ಸ್ಥಾನ ಕೊಡಬೇಕು ಅಂತ ಸಮುದಾಯ ಭಾರತೀಯ ಜನತಾ ಪಾರ್ಟಿಗೆ ಬಹಳ ಸಪೋರ್ಟ್ ಮಾಡಿದೆ. ನಮ್ಮ ಅಭ್ಯರ್ಥಿ ಗೆಲ್ಸ್ಬೇಕಂತ ಹೇಳಿ ನಮ್ಮ ಸಮುದಾಯದವರು, ನಮ್ಮ ಸ್ವಾಮೀಜಿಗಳು ಎಲ್ಲರೂ ಸೇರಿ ಎಷ್ಟು ಕಷ್ಟಪಟ್ಟಂದ್ರೆ ನಮಗೆ ಸಂತೋಷ. ನಮಗೆ ನಮ್ಮ ಮಾದಿಗೂ ಒಂದು ಸಮುದಾಯ ಕೊಡ್ರಿ ಅಂತ ನಾವು ಕೇಳ್ತಾ ಇದ್ವಿ. ಇವತ್ತು ನಮಗೆ ಲಾಸ್ಟ್ ಟೈಮ್ ನಾರಾಯಣ ಸ್ವಾಮಿ ಅವರು ಕೊಟ್ಟಿದ್ರಿ, ಸಂಪುಟ ದರ್ಜೆಯಿಂದ ಕೊಟ್ಟಿಲ್ವಲ್ಲ, ನೀವು ರಾಜ್ಯ ಖಾತೆ ಸಚಿವರು ಮಾತ್ರ ಕೊಟ್ಟಿದ್ದೀರಿ. ಅವರ 4 ರಾಜ್ಯಗಳಲ್ಲಿ ಇನ್ಚಾರ್ಜಿಗೆ ತಗೊಂಡಿದ್ರು. ಅವರು ಉನ್ನತವಾದಂಥ ಕೆಲಸಗಳು ಮಾಡಿದ್ದಾರೆ. ಇವತ್ತು ಕಾರಜೋಳ ಸಾಹೇಬರು ಉಪ ಮುಖ್ಯಮಂತ್ರಿಗಳಾಗಿದ್ದರು. ಅವರಿಗೆ ಮುಖ್ಯಮಂತ್ರಿ ಕೊಡ್ತೀನಿ ಅಂತ ಹೇಳಿ ಅಲ್ಲಿ ದಿಕ್ತಪ್ಪಿಸಿರಿ.
ಈಗ ಅವ್ರಿಗೊಂದು ಖಾತೆ ಕೊಡೋದಕ್ಕೆ ಏನೋ ನಿಮಗೆ ತೊಂದರೆ ಆಗಿದೆಯಾ? ಕಷ್ಟಪಟ್ಟು ನಾವು ಗೆಲ್ಸ್ಕೊಂಬಂದಿದ್ದೀರ, ನೀವು ಕೊಟ್ಟಿದ್ದು ಬಂದು ನಾವು ಗೆಲ್ಸ್ಕೊಂಬಂದಿಲ್ಲ. ಅದಕ್ಕಿಂತ ಸೀನಿಯರ್ ರಮೇಶ್ ಜಿಟಿಡಿ ಸಾಹೇಬ್ 7 ಬಾರಿ ಅಲ್ಲಿ ಸಂಸದರಾದಂಥವ್ರು, ಅವ್ರಿಗೂ ಕೊಡ್ಬೋದಲ್ಲ. ಅದರಲ್ಲಿ ಸಹ ನಾವು ಕಷ್ಟಪಟ್ಕೊಂಡು ನಾವು ಗೆಲ್ಸ್ಕೊಂಡ್ ಬಂದಿದ್ದೀವಿ ಅಂದ್ರೆ ನೀವು ಕೊಡಬೇಕಾ ಬೇಡ ಮಾನ್ಯತೆ ಮಾದಿಗ ಸಮುದಾಯಕ್ಕೆ? ಈಗ ಒಂದು ಅವಕಾಶ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಅದರ ತಪ್ಪೇನಿದೆ? ಕೊಡ್ಬೇಕಾ? ಆಶಯವನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೇವೆ. ತುಂಬ ನಿರ್ಲಕ್ಷ್ಯಕ್ಕೊಳಗಾದಂಥ, ತುಂಬ ಅನ್ಯಾಯವನ್ನು ಹೊಂದಿರುವಂಥ ಎಡಗೈ ಮಾದಿಗ ಸಮಾಜ ತಮಗೆ ಕಣ್ಣಿಗೆ ಯಾಕೆ ಬೀಳಿಲ್ಲ ಅನ್ನುವಂಥದ್ದು. ಮೊದಲೇ ಸಾಮಾಜಿಕವಾಗಿ ಕುಗ್ಗಿ ಹೋಗಿದ್ದಾರೆ, ರಾಜಕೀಯವಾಗಿ ಶಕ್ತಿ ಇಲ್ಲದವರಾಗಿದ್ದಾರೆ, ಆರ್ಥಿಕ ಸಶಕ್ತತೆ ಇಲ್ಲದೆ ಇರುವುದಾಗಿದೆ. ಇಂಥ ಸಂದರ್ಭದಲ್ಲಿ ಪಕ್ಷಗಳನ್ನು ನೆಚ್ಚಿಕೊಂಡು ತಮ್ಮದೇ ಛಾಪಿನಲ್ಲಿ ತುಂಬ ಚೆನ್ನಾಗಿ ಆಡಳಿತ ಕೊಟ್ಟಂಥ ವ್ಯಕ್ತಿಗಳನ್ನು ತಾವು ಪರಿಗಣಿಸದೆ ಹೋದರೆ ಪಕ್ಷದ ಬಗ್ಗೆ ಆ ಸಮುದಾಯಕ್ಕೆ ಒಂದು ರೀತಿಯ ಅಸಮಾಧಾನ, ಅಪಸ್ವರ ಎದ್ದು ಕಾಣ್ತದೆ. ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಬಹಳಷ್ಟು ಪ್ರಾಮಾಣಿಕವಾಗಿ ಪಾರದರ್ಶಕತೆಯಿಂದ ಆಡಳಿತ ನಡೆಸಿದಂಥ ಇಬ್ಬರು ಮಾದಿಗ ಸಂಸದರು ನಮ್ಮಲ್ಲಿದ್ದಾರೆ. ಉತ್ತರ ಕರ್ನಾಟಕ ಭಾಗ ಪರಿಗಣಿಸಬೇಕಂದ್ರೆ ಪರಿಗಣಿಸಬಹುದಿತ್ತು, ಆದರೆ ಈಗ ದಕ್ಷಿಣ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕಕ್ಕೆ ಏಕೈಕ ಮಾದಿಗ ಸಂಸದ ಗೋವಿಂದ ಕಾರಜೋಳ. ಇಂಥ ಪ್ರಬುದ್ಧತೆ ಇರುವಂಥ ಜನರನ್ನ, ಅಭ್ಯರ್ಥಿಗಳನ್ನ, ಸಂಸದರನ್ನ ಸಚಿವರನ್ನಾಗಿ ಮಾಡಿದರೆ ಪಕ್ಷದ ಒಂದು ಇಮೇಜು ಹೆಚ್ಚಾಗ್ತದೆ, ಒಂದು ಬಲಿಷ್ಠ ಆಗ್ತದೆ. ಆ ಸಮುದಾಯ ಕೂಡ ತಮ್ಮನ್ನು ನಂಬಿದ್ದಕ್ಕೆ ನಮ್ಗೆ ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ ಅಂತ ಜೊತೆಗೆ ನಿಲ್ಲಲು ಈ ಅನ್ಯಾಯವನ್ನ, ಮಾದಿಗರಿಗೆ ಆಗಿರುವಂಥ ಅನ್ಯಾಯವನ್ನ ಸರಿಪಡಿಸದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಇಡೀ ಮಾದಿಗ ಸಮುದಾಯ ರಾಜ್ಯದ ನಾಯಕರುಗಳನ್ನು ಒಳಗೊಂಡು ರಾಜ್ಯದ ವಿವಿಧ ಪ್ರಾಧಿಕಾರಗಳ, ಸಂಸ್ಥೆಗಳ, ಸಂಘಟನೆಗಳ ಮುಖ್ಯಸ್ಥರನ್ನು ಒಳಗೊಂಡಂತೆ ಈ ರಾಜಕೀಯ ನಿರ್ಧಾರವನ್ನು ತೆಗೆದುಕೊಳ್ಳಲಿದ್ದಾರೆ ಅನ್ನುವಂಥ ಅಂಶವನ್ನು ಕೂಡ ಪಕ್ಷದ ವರಿಷ್ಠರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ನಮ್ಮ ಮನವಿ ಮತ್ತು ಆಗ್ರಹ, ಮಾದಿಗ ಸಮುದಾಯದ, ಕರ್ನಾಟಕ ರಾಜ್ಯದ ಎಡಗೈ ದಲಿತ ಮಾದಿಗ ಸಮುದಾಯದ ಸಂಸದರನ್ನ, ಸಚಿವರನ್ನಾಗಿ ತಾವು ಪರಿಗಣಿಸಬೇಕು ಅನ್ನುವಂಥ ಆಶಯವನ್ನು ನಾವು ವ್ಯಕ್ತಪಡಿಸ್ತೇವೆ. ಅಸ್ಪೃಶ್ಯತೆ, ದೌರ್ಜನ್ಯ, ಅನ್ಯಾಯ, ಹಿಂಸೆಗಳನ್ನು ಪ್ರತಿದಿನವೂ ಉಣ್ಣುವಂಥ ಮಾದಿಗ ಸಮುದಾಯವನ್ನ ನೀವು ಯಾಕೆ ಕೈ ಹಿಡಿಲಿಲ್ಲ? ನಮಗೆ ರೈಟಿಂಗ್ ಕೊಟ್ಟಿದ್ದಕ್ಕೆ ಖುಷಿ ಇದೆ, ನಾವು ಬೇಡ ಅನ್ನೋದಿಲ್ಲ. ಮಾದಿಗರು ನಮಗೆ ಕೊಡಿ ಅಂತ ಕೇಳ್ತೀವಿ, ರಾಜಕೀಯ ಶಕ್ತಿ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಜನರಿಂದ ಗೆದ್ದು ಬಂದಂಥ, ಜನರ ಮಧ್ಯೆ ಇರುವಂಥ ಸಂಸದರಿಗೆ ನೀವು ಅವಕಾಶ ಕೊಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ.